ಹೇಳ್ತೀರಿ 2 ಬಣ ಅಂತ ಹೇಳ್ತೀರಿ. ನನ್ನ ಪ್ರಕಾರ 20 ಬಣ ಅದಾವೆ. ಅಶೋಕ್ ಅವ್ರದ್ದೊಂದು, ವಿಜೇಂದ್ರ ಮತ್ತು ಅವ್ರ ತಂದೆಯವ್ರದ್ದೊಂದು, ಅಶ್ವಥ್ ನಾರಾಯಣದೊಂದು, ಯತ್ನಾಳ್ ಅವ್ರದ್ದು ಮತ್ತು ಯಾರು ನಿಮ್ಮ ರಮೇಶ್ ಜಾರಕಿಹೊಳಿದೊಂದು, ಭಾಳ ಗ್ರೂಪ್ಗಳಿದಾವೆ. ಬೇಲ್ ಸಂತೋಷ್ ಅವ್ರದ್ದೊಂದು. ನನ್ನ ಪ್ರಕಾರ ಒಂದು 15-20 ಗ್ರೂಪ್ ಅದಾವೆ. ಅಲ್ಲಿ 15-20 ಗ್ರೂಪ್ಗಳು ಕೂಡ ಒಂದೊಂದು ಪಾದಯಾತ್ರೆ ಮಾಡಲಿ. ಒಂದೊಂದು ಗುಂಪು ಒಂದೊಂದು ಪಾದಯಾತ್ರೆ. ಹಾಂ, ಅದು ವಾಲ್ಮೀಕಿ ಹಗರಣ ನಾವು ಈಗಾಗಲೇ SIT ಕೊಟ್ಟಿದ್ದೀವಿ. ಸಚಿವರಿಗೆ ಅವ್ರ ಪಾತ್ರ ಅದ ಇಲ್ಲೋ ಗೊತ್ತಿಲ್ಲ. ಅದಾಗಿನೂ ಕೂಡ ಅವ್ರು ರಾಜೀನಾಮೆನ ಅವ್ರು ಕೊಟ್ಟಿದ್ದಾರೆ. ಎನ್ಕ್ವೈರಿ ನಡೀತಾ ಇದೆ. ಇಡಿನೂ ಕೂಡ ಎನ್ಕ್ವೈರಿ ಮಾಡ್ತಾ ಇದೆ. ಸತ್ಯಾಂಶ ಹೊರಗೆ ಬರ್ತದೆ. 89 ಕೋಟಿಯಲ್ಲಿ ಈಗ 45 ಕೋಟಿ ರೂಪಾಯಿ ರಿಕವರ್ ಆಗಿದೆ. ಅಕ್ರಮ ಆಗಿಲ್ಲ ಅಂತ ಹೇಳೋದಿಲ್ಲ, ಅಕ್ರಮ ಆಗಿದೆ. ಅದನ್ನ ಬಗ್ಗೆ ನಾವು ಕ್ರಮ ಕೈಗೊಂಡು ಯಾರನ್ನೂ ನಾವು ಅವರ ರಕ್ಷಣೆ ಮಾಡೋಕ್ಕತ್ತಿಲ್ಲ, ಅಥವಾ ಯಾರು ಮೇಲೆಯವ್ರು ಯಾರೂ ಭಾಗಿಯಾಗಿಲ್ಲ ಅದರಲ್ಲಿ. ಅದೇ ರೀತಿ ಯತ್ನಾಳ್ ಅವರು ಹೇಳಿದಂಗೆ ಕೋವಿಡ್ನಲ್ಲಿ 2,000 ಕೋಟಿ ಹಗರಣ ಆಗಿದೆ. ಮಾರಿಷಸ್ನಲ್ಲಿ ವಿಜೇಂದ್ರ ಅವರು ಹೋಗಿ 10,000 ಕೋಟಿ ರೂಪಾಯಿ ಇಟ್ಟು ಬಂದಿದ್ದಾರೆ. ನಾನು ಹೇಳ್ತಾರೆ ಯತ್ನಾಳ್ ಅವರು ಹೇಳ್ತಾ ಮತ್ತು ಏನ್ರಿ ಬೋವಿ ನಿಗಮದಲ್ಲಿ ಅಕ್ರಮ ಆಗಿದೆ. ಯಾರು ನಿಮ್ಮ ಅಲ್ಲಿ ಅಧ್ಯಕ್ಷರು, ನಿಗಮ ಅಧ್ಯಕ್ಷರು ಅವ್ರ ಅಕೌಂಟಿಗೋ ಮಗನ ಅಕೌಂಟಿಗೆ ಡೈರೆಕ್ಟ್ಲಿ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಅಂತೇಳಿ. ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ. ದೇವರಾಜ ಟ್ರಕ್ ಟರ್ಮಿನಲ್ಲೇ ಹಗರಣ ಆಗಿದೆ. ಎಲ್ಲನೂ ಕೂಡ ಮಾಡಲಿ, ಆ ಪಾದಯಾತ್ರೆ ಎಲ್ಲ ತೊಗೊಂಡು ಮಾಡಲಿ. ಅವ್ರನ್ನ ವಾಲ್ಮೀಕಿ ನಿಗಮ ಒಂದು ಇವ್ರದ್ದು 20 ಹಗರಣಗಳದಾವೆ. ಅದಕ್ಕೆ ಯತ್ನಾಳ್ ಅವ್ರ ನೇತೃತ್ವ ವಹಿಸ್ಕೋಬೇಕು. ಯಾಕಂದ್ರೆ ಅವ್ರು ಎಲ್ಲರನ್ನೂ ಸ್ವಚ್ಛ ಮಾಡ್ಬೇಕಂತ ಅವ್ರು ಹೇಳಿದಾರೆ. ಪಕ್ಷಾತೀತವಾಗಿ ನಮ್ಮ ಪಕ್ಷದವ್ರು ಏನು ಹಗರಣ ಮಾಡಿದಾರೆ ಅವ್ರು ಬರಲಿ ಅಂತೇಳಿ. ಅದಕ್ಕೆ ಯತ್ನಾಳ್ ಅವ್ರಿಗೆ ಒಂದು ಲಿಸ್ಟ್ ಈಗಾಗಲೇ ಮೊನ್ನೆ ಸಿದ್ದರಾಮಯ್ಯನವ್ರು ಬಿಡುಗಡೆ ಮಾಡಿದ್ದಾರೆ, ಯಾವ ಇಲಾಖೆಯಲ್ಲಿ ಹಗರಣಗಳಾಗಿದ್ದಾವೆ ಅಂಥೇಳಿ. ಏನ್ರಿ ಅದಕ್ಕೆ ಅವೆಲ್ಲವನ್ನ ಕೂಡ ಇಟ್ಕೊಂಡು ಯತ್ನಾಳ್ ಅವೆಲ್ಲ ಇಟ್ಕೊಂಡು ಪಾದಯಾತ್ರೆ ಮಾಡಲಿ ಅಂತೇಳಿ ನನ್ನ ಒಂದು ವಿನಂತಿ ಅವರಿಗೆ.